यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नरके सरिणं धिकृतहिरण्यकरिणं च सूकरिणं तोषितबुधजनहरिणं वरिणं दरिणं स्मरामि मन्दरिणम् अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् विद्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादिसद्गुणो भाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुं च भजत्सुरतरूपमम् श्रीभावबोधकृत्पादचिन्तामणिमुपास्महे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं पूर्णप्रत्यक्षसत्पात्मराजवन्दिरवर्धकं श्रीविज्ञाननिधिं नौमि वेदविज्ञानदर्शकम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। ನಿನ್ನೆಯ ದಿನ ಮೋಹಿನಿ ರೂಪವನ್ನು ಕಾಣಬೇಕು ಅಂತ ರುದ್ರದೇವರು ಆ ವಾರ್ತೆಯನ್ನು ಕೇಳಿದ್ರು. ಮೋಹಿನಿ ರೂಪಧಾರಿಯಾಗಿ ಪರಮಾತ್ಮ ಅಸುರರಿಗೆ ಮಂಕು ಕವಿಯುವ ಹಾಗೆ ಮಾಡಿ ದೇವತೆಗಳಿಗೆ ಅಮೃತಪಾನ ಮಾಡಿಸಿದ್ದ ಅಂತ ವಾರ್ತೆ ಕೇಳಿದ್ದಾರೆ ರುದ್ರದೇವರು. ಆದರೆ ಕೈಲಾಸದಲ್ಲಿ ಪಕ್ಕದಲ್ಲಿ ಪಾರ್ವತಿ ದೇವಿಯರಿದ್ದಾರೆ. ಒಂದು ನಟನೆ ಮಾಡ್ತಾರೆ. ಅವರ ಹತ್ತಿರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಮೋಹಿನಿ ರೂಪ ಕಾಣಬೇಕು ಅಂತ ಸವತಿ ಮಾತ್ಸರ್ಯ ಬರಬಹುದು. ಸವತಿ ಅಂದರೆ ಹಾಗಲ್ಲ, ಒಟ್ಟಾರೆ ಗೊತ್ತಾಗದ ಹಾಗೆ ದೇವರ ದರ್ಶನ ಮಾಡಿಕೊಂಡು ಬರೋಣ ಪಾರ್ವತಿ, ತುಂಬ ದಿನ ಆಯಿತು ಅಂತ ಒಂದು ಹಾಸ್ಯದ ಪ್ರಜ್ಞೆಯಿಂದ ಹೊರಡುತ್ತಾರೆ. ಸಭಾಜಿತೋ ಭಗವತ ಸಾದರಂ ಸೋಮಯಾ ಭವಃ ಸೂಪವಿಷ್ಟ ಉವಾಚೇದಂ ಪ್ರತಿಪೂಜ್ಯ ಸ್ಮಯನ್ ಹರಿಂ. ಭಗವತ ಉಮಯ ಸಹಿತ ಸಭಾಜಿತ ಭವಃ ಸೂಪವಿಷ್ಟ ಸ್ಮಯಂ ಹರಿಂ ಸಾದರಂ ಪ್ರತಿಪೂಜ್ಯ ಇದಮುವಾಚ. ಪರಮಾತ್ಮನ ವೈಕುಂಠ ಲೋಕಕ್ಕೆ ತೆರಳುತ್ತಾರೆ. ಸೂಪವಿಷ್ಟ ಸ್ಮಯನು, ಒಮ್ಮೆ ಮುಗುಳ್ನಾಗ್ತಾರೆ. ಒಳಗಿನ ಭಾವ ಪರಮಾತ್ಮನಿಗೂ ಗೊತ್ತಿತ್ತು, ಪಾರ್ವತಿ ದೇವಿಯರಿಗೂ ಗೊತ್ತಿತ್ತು, ವ್ಯಕ್ತಪಡಿಸ್ತಾ ಇಲ್ಲ ಇನ್ನು. ಸಾದರಂ ಪ್ರತಿಪೂಜ್ಯ, ಕ್ರಮವಾಗಿ ಎಲ್ಲ ನಮಸ್ಕಾರಾದಿಗಳನ್ನೆಲ್ಲ ಮಾಡಿ ಇದಮುವಾಚ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಒಮ್ಮೆ ಎಲ್ಲ ಅನೇಕ ಹೇಳುತ್ತಾರೆ. ಮುಖ್ಯವಾಗಿ ಹೇಳೋದು ಅವರು
ನಹಂ ಪರಾಯುರುಷಯೋ ನ ಮರೀಚಿ ಮುಖ್ಯಾಃ ಜಾನಂತಿ ಯದ್ವಿರಚಿತಂ ಖಲು ಸತ್ವಸರ್ಗಾಃ ಯನ್ಮಾಯಯಾ ಮುಷಿತಚೇತಸ ಈಶ ದೈತ್ಯಮರ್ತ್ಯಾದಯಃ ಕಿಮುತ ಶಶ್ವತ ಭದ್ರವೃತ್ತಾಃ. ನಾಹಂ ಪರಾಯುಃ ಋಷಯಃ ನ ಮರೀಚಿ ಮುಖ್ಯಃ ಅಂತ. ನಿನ್ನ ಆಳ ನನ್ನಿಂದ ಆರಂಭ ಮಾಡಿಕೊಂಡು ನನ್ನ ಹಬ್ಬ ಚತುರ್ಮುಖ ಪರಾಯು ಅಂತ ಇಡೀ 100 ವರ್ಷ ಆಯಸ್ಸಿದೆ. ಅಷ್ಟಾದರೂ ಕೂಡ ಅವರಿಗಾಗಲಿ ಯಾವ ದೇವತೆಗಳಿಗೂ ಕೂಡ ನಿನ್ನ ಲೀಲೆ ನಿನ್ನ ಆಳ ಯಾರಿಗೂ ಗೊತ್ತಿಲ್ಲ. ಯನ್ಮಾಯಯ ಮುಷಿತ ಚೇತಸ ಈಶ ದೈತ್ಯ ಮರ್ತ್ಯಾದಯ ಕಿಮುತ ಶಶ್ವತ ಭದ್ರವೃತ್ತ. ಅವರಿಗೆ ಗೊತ್ತಿಲ್ಲ ಅಂದಮೇಲೆ ಇನ್ನ ಈ ನಿನ್ನ ಮಾಯೆಯಿಂದ ಬುದ್ಧಿಗಟ್ಟಿದೆ ಎಲ್ಲ ದೇವತೆಗಳು, ಎಲ್ಲ ದೈತ್ಯರಿಗೆ ಅಮಂಗಳಕರರವರು, ಅವ್ರಿಗಂತೂ ನಿನ್ನ ಮಹಾತ್ಮೆ ಏನೂ ಗೊತ್ತಿರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಚಿಕ್ಕ ಮಗುವಿನ ಹಾಗೆ ಪ್ರಾರ್ಥನೆ ಮಾಡ್ತಾರೆ. ನಾನು ನಿನ್ನ ಎಲ್ಲ ಅನೇಕ ರೂಪಗಳನ್ನು ನೋಡಿದ್ದೇನೆ, ಮೋಹಿನಿ ರೂಪ ಒಂದು ಹೇಳಿಲ್ಲ ಅಂತ ಹೇಳಿ. ಅಲ್ಲ, ಇಷ್ಟೆಲ್ಲ ಯಾಕೆ ಸ್ತೋತ್ರ ಮಾಡಬೇಕು ಅಂದರೆ, ಅವತಾರ ಮಯ ದೃಷ್ಟಾ ರಮಮಾಣಸ್ಯ ತೇ ಗುಣೈಃ ಸೋಹಂ ತದ್ದ್ರಷ್ಟುಮಿಚ್ಛಾಮಿ ಯತ್ತೇ ಯೋಷಿತ್ವ ಪುರುಧೃತಂ. ರಮಮಾಣಸ್ಯ ತೇ ಗುಣೈಃ ಅವತಾರಾಹ ಮಯ ದೃಷ್ಟಾಃ ಅಂತ. ನೀನೇನು ಅನೇಕ ಅವತಾರ ತೊಟ್ಟು ಕ್ರೀಡೆ ಆಡ್ತಾ ಇರ್ತೀಯ, ನಿನ್ನ ಆ ಮೋಹಿನಿ ಅವತಾರ ಬಿಟ್ಟು ಬೇರೆ ಎಲ್ಲ ನೋಡಾಗಿದೆ. ಯೋಷಿದ್ವಪುಹು ಧೃತಂ ತದ್ದ್ರಷ್ಟು ಮಿಚ್ಛಾಮಿ. ಆ ಒಂದು ಮೋಹಿನಿ ರೂಪ ಒಂದು ನೋಡಲಿಲ್ಲ ನಾನು, ದಯವಿಟ್ಟು ಆ ರೂಪ ದರ್ಶನ ಮಾಡಿಸಬೇಕು. ಏನ ಸಮ್ಮೋಹಿತ ದೈತ್ಯಾಃ ಪಾಯಿತಾಶ್ಚಾಮೃತಂ ಸುರಾಃ ತದ್ದಿದೃಕ್ಷವ ಆಯಾತಾಃ ಪರಂ ಕೌತೂಹಲಂ ಹಿನಃ. ಏನ ದೈತ್ಯಾಃ ಸಮ್ಮೋಹಿತಾಃ ಸುರಾಃ ಅಮೃತಂ ಪಾಯಿತಾಃ ತದ್ರೂಪಂ ದಿದೃಕ್ಷವಃ ಆಯಾಂತಿ ಅಂತ ಹೇಳ್ತಾರೆ. ಆ ಮೋಹಿನಿ ರೂಪದಿಂದ ಆದದ್ದು ಎರಡೇ. ಅಸುರರಿಗೆ ಮೋಹ ಬಂತು, ದೇವತೆಗಳಿಗೆ ಅಮೃತ ದಕ್ಕಿತು. ಆ ರೂಪ ನೋಡಲಿಕ್ಕೋಸ್ಕರ ನಾವೆಲ್ಲ ಬಂದಿದ್ದೇವೆ ಅಂತ, ನಾವೆಲ್ಲರೂ ಅಂಥೇಳಿ ಪಾರ್ವತಿ ದೇವಿಯರನ್ನು ಸೇರಿಸ್ತಾ ಇದ್ದಾರೆ. ಆದ್ದರಿಂದ ನಹ ಪರಂ ಕೌತೂಹಲಂ ಅಂತ ಹೇಳಿ ಇಷ್ಟು ಪ್ರಾರ್ಥನೆ ಮಾಡಿದರೆ, ಏವಮಭ್ಯರ್ಥಿತೋ ವಿಷ್ಣು ಭಗವಾನ್ ಶೂಲಪಾಣಿನ ಪ್ರಹಸ್ಯ ಭಾವಗಂಭೀರಂ ಗಿರಿಶಂ ಪ್ರತ್ಯಭಾಷತ. ವಿಷ್ಣು ಶೂಲಪಾಣಿನ ಏವಂ ಅಭ್ಯರ್ಥಿತ ಸನ್ ಗಿರಿಶಂ ಪ್ರತಿ ಭಾವಗಂಭೀರಂ ಪ್ರಹಸ್ಯ ಅಭಾಷತ. ಇಷ್ಟು ರುದ್ರದೇವರು ಪ್ರಾರ್ಥನೆ ಮಾಡಿದರೆ ಆಗ ತನ್ನ ಅಭಿಪ್ರಾಯ ಹೆಚ್ಚು ಸ್ಪಷ್ಟಪಡಿಸದೆ ಪರಮಾತ್ಮ ಒಂದು ಮಾತು ಹೇಳ್ತಾನೆ. ಶ್ರೀ ಭಗವಾನುವಾಚ ಕೌತೂಹಲಾಯ ದೈತ್ಯಾನಾಂ ಯೋಷಿದ್ವೇಷೋ ಮಯಾ ಕೃತಃ ಪಶ್ಯತಾಸುರಕಾರ್ಯಾಣಿ ಗತೆ ಪೀಯೂಷಭಾಜನೆ. ಪೀಯೂಷಭಾಜನೆ ಗತೆ ಸತಿ ಸುರಕಾರ್ಯಾಣಿ ಪಶ್ಯತಾ ಮಯಾ ದೈತ್ಯಾನಾಂ ಕೌತೂಹಲಾಯ ಯೋಷಿದ್ವೇಷ ಕೃತಃ. ನಾನು ಧನ್ವಂತರಿ ರೂಪದಲ್ಲಿದ್ದೆ, ಅಸುರರೆಲ್ಲ ಅಪಹರಣ ಮಾಡಿ ತುಂಬ ಕಲಹ ಮಾಡ್ತಾ ಇದ್ದರು. ಅವರಿಗೂ ಹೆಚ್ಚು ಕಲಹ ಬೇಡ ಅಂತ ಹೇಳಿ ಶಾಶ್ವತವಾಗಿ ಕಲಹ ನಿಲ್ಲಿಸ್ಲಿಕ್ಕೆ ನಾನು ಏನು ಮಾಡಿದೆ, ಶ್ರೀರೂಪ ತೊಟ್ಟೆ. ಕೆಲವರು ಶಾಶ್ವತವಾಗಿ ಕಲಹ ನಿಲ್ಲಿಸಿದ್ದಾರೆ, ಅರ್ಥಾತ್ ಕೆಲವರು ಮೇಲೆ ಹೋಗಿದ್ದಾರೆ, ಕೆಲವರು ಇನ್ನೂ ಕೆಳಗೆ ಇದ್ದಾರೆ, ಮುಂದೆ ಮೇಲೆ ಹೋಗ್ತಾರೆ. ಆ ಕಾರ್ಯಕ್ಕೋಸ್ಕರ ನಾನು ಸ್ತ್ರೀರೂಪ ತೊಟ್ಟೆ ಅಂತ ರುದ್ರದೇವರು ಹೇಳಿದರೆ, ಇಲ್ಲಿ ಅತ್ಯಧರ್ಮರು ಒಂದು ಅದರಿಂದ ರುದ್ರದೇವರಿಗೆ ವಸ್ತುತಃ ಪರಮಾತ್ಮ ನಕ್ಕ ಅಂತ ಹೇಳ್ತಾರೆ. ಪ್ರಹಸ್ ಹಿಂದೆ ಹೇಳುವಾಗ ವೇದವ್ಯಾಸರು ಪ್ರಹಸ್ಯ ಭಾವಗಂಭೀರಂ ಗಿರಿಶಂ ಪ್ರತ್ಯಭಾಷಿತ. ಆ ನಗುವಿನ ಹಿಂದಿನ ಔಚಿತ್ಯ ಏನು, ಯಾಕೆ ನಕ್ಕ ಅಂದರೆ ಎಲ್ಲೋ ನಕ್ಕ ಅಂತ ಹೇಳ್ತಾರೆ, ಮುಂದೆ ಬೇರೆ ಕಾರಣವನ್ನೇ ಕೊಡ್ತಾರೆ. ಆ ನಗು ಯಾಕೆ ಅಂತ ನಗುವಿನ ಹಿಂದಿನ ಮರ್ಮ ವ್ಯಾಸರ ಮೌನದಲ್ಲಿತ್ತು. ಅದನ್ನು ಹೆಕ್ಕಿ ತೆಗೆದದ್ದು ಸತ್ಯಧರ್ಮರು. ಅವ್ರು ಹೇಳಿದ್ರಂತೆ, ಪರಮಾತ್ಮನ ಯಾಕೆ ನಕ್ಕಿದ್ದು ಅಂದರೆ ರುದ್ರದೇವರು ತಪಸ್ಸಿಗೆ ಕೂತಾಗ ಮನ್ಮಥ ತುಂಬ ತೊಂದರೆ ಕೊಟ್ಟಿದ್ದ. ಮನ್ಮಥನನ್ನು ಭಸ್ಮ ಮಾಡಿದ್ದೆ, ಆದರೆ ನಾನೇ ನಿಂಗೆ ಈಗ ಮನ್ಮಥ ಏನು ಭಸ್ಮ ಮಾಡಿದ್ಯೋ ಮತ್ತು ಪುನಃ ನಿಂಗೆ ಕಾಮ ಬರುವ ಹಾಗೆ ನಾನೇ ಮಾಡಬೇಕು, ನೀನು ನನಗೇನು ಮಾಡ್ತೀಯ ಆಶ್ಚರ್ಯ. ನೀ 3ನೇ ಕಣ್ಣು ತೆಗೆದು ಅಲ್ಲಿ ಸುಟ್ಟಿದ್ದಿ, ನನ್ನ ಮುಂದೆ ಯಾವ ಕಣ್ಣು ತೆಗೆದ್ರು ಏನೂ ಸುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಅಭಿಪ್ರಾಯ ಇಟ್ಕೊಂಡು ಪರಮಾತ್ಮ
ಮನಸ್ಸನ್ನು ನಕ್ಕ ಅಂತ ಸತ್ಯಧರ್ಮರು ವ್ಯಾಖ್ಯಾನ ಮಾಡಿ, ಇತಿ ಬ್ರುವಾಣೋ ಭಗವಾನ್ ತತ್ರೈವಾಂತರಧೀಯತ ಸರ್ವತಶ್ಚಾರಯಂಶ್ಚಕ್ಷುಃ ಭವ ಆಸ್ತೆ ಸಹೋಮಯ ಇತಿ ಬ್ರುವಾಣಃ ಏವ ಅಂತರಧೀಯತ ಭವಃ ಚಕ್ಷುಷು ಸರ್ವತಃ ಚಾರಯನ್ ಉಮಯಾ ಸಹ ಆಸ್ತೆ. ಇಷ್ಟು ಹೇಳಿದ್ರೆ ಪರಮಾತ್ಮ ಅದೃಶ್ಯನಾಗಿ ಬಿಡ್ತಾನೆ. ಒಂದು ಸತಿ ಎಲ್ಲ ಕಡೆ ನೋಡ್ತಾರೆ ರುದ್ರದೇವರು, ಮೋಹಿನಿ ರೂಪ ಎಲ್ಲಿ ಅಂತ ಎಲ್ಲೂ ಕಾಣಲ್ಲ. ಇಷ್ಟು ಇಲ್ಲಿ ಚಕ್ಷುಂಷಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಪರಮಾತ್ಮ ರುದ್ರದೇವರ ಮೂರೂ ಕಣ್ಣು ಕೂಡ ಒಂದೇ ಕಾರ್ಯ ಮಾಡ್ತಾ ಇತ್ತು. ಅದೇನು ಚಕ್ಷುಂಷಿ ಅಂತ ಹೇಳಿದ್ದು, ಹುಡುಕ್ತಾ ಇದ್ದಾರೆ. ಆಗ ಮೋಹಿನಿ ರೂಪದ ಪರಮಾತ್ಮ ದರ್ಶನ ಆಗತ್ತೆ. ತಥೋ ದದರ್ಶೋಪವನೇ ವರಸ್ತ್ರಿಯಂ ವಿಚಿತ್ರ ಪುಷ್ಪಾರುಣ ಪಲ್ಲವದ್ರುಮೇ ವಿಕ್ರೀಡತೀಂ ಕಂದುಕಲೀಲಯಾಲ ಸನ್ನಿತಂಬ ಪ್ರೇಯಸ್ತದುಕೂಲ ಮೇಖಲಾಂ. ತತಃ ಭವಃ ವಿಚಿತ್ರ ಪುಷ್ಪಾರುಣ ಪಲ್ಲವ ದ್ರುಮೆ ಉಪವನೆ. ಒಂದು ಚಿಕ್ಕ ತೋಟ ಇತ್ತಂತಾರೆ. ಒಂದು ತಾತ್ಕಾಲಿಕ ಒಂದು ತೋಟ ಸೃಷ್ಟಿಯಾಯಿತು. ಅನೇಕ ಪುಷ್ಪಗಳು ಎಲ್ಲ ಕೆಂಪಾದ ಚಿಗುರು ಉಳ್ಳ ಗಿಡ ಎಲ್ಲ ಇತ್ತು. ಕಂದುಕಲೀಲಯ ವಿಕ್ರೀಡಂತಿ. ಒಬ್ಬ ಸ್ತ್ರೀ ಚೆಂಡಾಟ ಆಡ್ತಾ ಇದ್ದು, ಪರಮಾತ್ಮನೇ ಸ್ತ್ರೀರೂಪದಿಂದ ಚೆಂಡಾಟ ಆಡ್ತಾ ಇದ್ದ. ಪರಿಯಸ್ತ ದುಕೂಲ ಮೇಖಲ ಅಂತ ಹೇಳ್ತಾರೆ. ರೇಷ್ಮೆ ಬಟ್ಟೆಯನ್ನು ಧಾರಣೆ ಮಾಡಿದ್ದ ಪರಮಾತ್ಮ. ಆ ಒಳ್ಳೆ ಒಡ್ಯಾಣ ಇತ್ತು. ಅವಳನ್ನು ದದರ್ಶ ರುದ್ರದೇವರು ನೋಡಿ ಒಮ್ಮೆಲೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ತಾಂ ವೀಕ್ಷ್ಯ ದೇವ ಇತಿ ಕಂದುಕಲೀಲಯೇಷತ್ ವ್ರೀಡಾ ಸ್ಫುಟ ಸ್ಮಿತ ವಿಸೃಷ್ಟ ಕಟಾಕ್ಷ ಮೂಢ ಸ್ತ್ರೀ ಪ್ರೇಕ್ಷಣ ಪ್ರತಿ ಸಮೀಕ್ಷಣ ನಿರ್ವೃತಾತ್ಮಾನಾತ್ಮಾನಮಂತಿಕ ಉಮಾಂ ಸ್ವಗಣಾಂಶ್ಚ ದೇವ. ಪಕ್ಕದಲ್ಲಿ ಪಾರ್ವತಿ ದೇವಿ ಇದ್ದಾರೆ, ಮರ್ತೆ ಹೋಗಿತ್ತು. ಪಾರ್ವತಿನೂ ಮರ್ತರು. ಎಲ್ಲ ರುದ್ರದೇವರು ಪಕ್ಕದಲ್ಲಿ ಯಾರಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಭಾವನೆ. ರುದ್ರ ತಾಂ ವೀಕ್ಷ್ಯ ಕಂದುಕಲೀಲಯ, ಪರಮಾತ್ಮ ಚೆಂಡಾಟ ಆಡ್ತಾ ಇದ್ದ. ಈಶತ್ ವ್ರೀಡಾ ಸ್ಫುಟ ಸ್ಫಿತ, ಸ್ವಲ್ಪ ನಾಚಿಕೆಯಿಂದ ಮುಗುಳು ನಗ್ತಾ ಇದ್ದ. ವಿಸೃಷ್ಟ ಕಟಾಕ್ಷ, ಆ ಕುಡಿಗಣ ನೋಟ ಎಲ್ಲ ಕಡೆ ಬೀಳ್ತಾ ಇತ್ತು. ರುದ್ರದೇವರಿಗೆ ಅಷ್ಟು ಕುಡಿಗಣ ನೋಟ ನನ್ನ ಮೇಲೆ ಬೀಳ್ತಾ ಇದೆ ಅಂತ ಭಾವನೆ. ಎಲ್ಲ ಕಡೆ ಬೀಳ್ತಾ ಇತ್ತು. ಆದರೆ ರುದ್ರದೇವರಿಗೆ ಎಷ್ಟು ಮೋಹ ಬಂದಿತ್ತು ಅಂದರೆ, ಮೋಹ ಅಂದರೆ ಅದೊಂದು ಭಕ್ತಿಯ ಪರವಶತೆ ಜೊತೆ ಭಕ್ತಿಯೂ ಸೇರಿಕೊಂಡಿತ್ತು. ಇಡೀ ಕಟಾಕ್ಷ ನನ್ನನ್ನೇ ನೋಡ್ತಾ ಇದೆ ಅಂತ ಗೊತ್ತಿತ್ತು. ಮೂಢಸ್ಸನ್ ಸ್ತ್ರೀ ಪ್ರೇಕ್ಷಣ ಪ್ರತಿ ಸಮೀಕ್ಷಣ ನಿವೃತ್ತಾತ್ಮ ಅಂತ. ಆಗ ಎಷ್ಟು ಅವರಿಗೆ ವಿವೇಕ ಹೋಯಿತು. ಪಾರ್ವತಿ ದೇವಿ ಇದ್ದಾಳೆ ಅಂತ ವಿವೇಕ ಇಲ್ಲ. ಸಾಮಾನ್ಯ ಪರಮಾತ್ಮ ರುದ್ರದೇವರನ್ನು ನೋಡೋದು, ರುದ್ರದೇವರು ತಾವು ಅವರನ್ನು ನೋಡಿ ಏನೋ ವಿಲಕ್ಷಣ ಆನಂದ ಪಡ್ತಾ ಇದ್ರು. ಉಮಾಂ ಸ್ವಗಣಾನ್ ನವೇದ ಅಂತ ಪಕ್ಕದಲ್ಲಿ ಯಾರಿದ್ದಾರೆ ಎಲ್ಲ ಮರೆತು ಖುಷಿಯಾಗಿ ಪರಮಾತ್ಮನ ನೋಡ್ತಾ ಇದ್ದಾರೆ. ಈ ರೀತಿಯಾಗಿ ರುದ್ರದೇವರಿಗೆ ಅವರ ಅವಸ್ಥೆ ಆಗಿತ್ತು. ಇಷ್ಟು ಸೌಂದರ್ಯ ರೂಪ ಇತ್ತು. ತಯಾಪಹೃತ ವಿಜ್ಞಾನ ತತ್ಕೃತ ಸ್ಮರ ವಿಫಲ ಭವಾನ್ಯಾ ಅಪಿ ಪಶ್ಯಂತ್ಯಾಹ ಗತಹ್ರೇಸ್ತತ್ಪದಂ ಯಯೌ. ಭವಃ ತಯ ಅಪಹೃತ ವಿಜ್ಞಾನ ಅಂತ. ಸಾಮಾನ್ಯ ಪರಸ್ತ್ರೀಯನ್ನು ನೋಡಬಾರದು, ಅದು ಶಾಸ್ತ್ರ ನಿಷಿದ್ಧ. ಆದರೆ ತನ್ನ ಪರಿವಾರವೂ ಪಕ್ಕಕ್ಕೆ ಇದೆ, ತನ್ನ ಹೆಂಡತಿಯೂ ಪಕ್ಕಕ್ಕೆ ಇದ್ದಾಳೆ. ಎಲ್ಲಿದ್ದರೂ ಕೂಡ ತಯ ಅಪಹೃತ ವಿಜ್ಞಾನ, ಪರಸ್ತ್ರೀ ಅಂತ ತಲೆಗೆ ಹೊರಟೋಗಿದೆ ಅವರಿಗೆ. ತತ್ಕೃತ ಸ್ಮರ ವಿಸ್ಮಲ ಅಂತ ಆ ಮನ್ಮಥನ ಇಚ್ಛೆ ಬಾಧಿಸ್ತು ಅವರಿಗೆ. ಗತಹ್ರೀಹಿ ಭವಾನ್ಯಾಹ ಪಶ್ಯಂತ್ಯ ಅಪಿ ತತ್ಪದಂ ಯಯೌ ಅಂತ. ಪರಮಾತ್ಮ ಚೆಂಡಾಟ ಆಡ್ತಾ ಎಲ್ಲೋ ಮುಂದೆ ಹೋದಂತೆ. ಪಾರ್ವತಿ ದೇವಿ ನೋಡ್ತಾ ಇದ್ದಾಳೆ. ಆದರೂ ಕೂಡ ನಾಚಿಕೆ ಬಿಟ್ಟು ಮಾತಾಡ್ತಾರೆ. ಗತಹ್ರೀಹಿ ನಾಚಿಕೆ ಆಗಲಿಲ್ಲ ಅವರಿಗೆ. ನಾಚಿಕೆ ಬಿಟ್ಟು ಅವರನ್ನು ಹಿಂಬಾಲಿಸಿಕೊಂಡು ಇವರು ಓಡ್ತಾ ಇದ್ದಾರೆ. ಓಡು ಓಡು ಓಡು. ಪರಮಾತ್ಮ ಸಿಗ್ತಾ ಇಲ್ಲ. ಪಾರ್ವತಿ ದೇವರಿಗೆ ತುಂಬ ಕಣ್ಣಿತ್ತು. ಯಾವ ಪಾರ್ವತಿ ಇಲ್ಲ, ಯಾವ ಭೂತಗಣಗಳು ಇಲ್ಲ. ಈ ರೀತಿಯಾಗಿ ಅಷ್ಟು ಮೋಹಿನಿ ರೂಪದ ಒಂದು ಔಚಿತ್ಯ. ಶ್ರೀ ಭಗವಾನುವಾಚ ದಿಷ್ಟ್ಯಾತ್ವಂ ವಿಬುಧ ಶ್ರೇಷ್ಠ ಸ್ವಾಂ ನಿಷ್ಠಾಮಾತ್ಮನಾ ಸ್ಥಿತಃ ಯತೋ ದುಸ್ತರಯ ಸ್ವೈರಂ ಮೋಹಿತೋಸ್ಯಂಗಮಾಯಯ. ಆಗ ಹೇಳ್ತಾನೆ ಪರಮಾತ್ಮ, ಆತ್ಮನ ಸ್ವಾಂ ನಿಷ್ಠಾ ಸ್ಥಿತ. ನಿನಗೆ ನನ್ನಲ್ಲಿ ಸಂಪೂರ್ಣ ಭಕ್ತಿ ಇತ್ತು. ಆದರೂ ಕೂಡ ದುಸ್ತರಯ ಮಾಯೆಯ, ನನ್ನ ಮಾಯೆಯೇ
ಯಾರೂ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವೈರಂ ಮೋಹಿತ, ಸಂಪೂರ್ಣ ಮುಗ್ಧನಾಗಿದ್ದಿ, ಇದೇ ನನ್ನ ಮೋಹಿನಿ ರೂಪದ ಮಹತ್ವ. ತಂ ಅವಿಕ್ಲವಮವ್ರೇಡಮಲಕ್ಷ್ಯ ಮಧುಸೂದನ ಉವಾಚ ಪರಮಃ ಪ್ರೀತೋ ಬಿಭ್ರಸ್ವಾಂ ಪೌರುಷೀಂ ತನುಂ. ಪರಮಾತ್ಮನಿಗೆ ಸಾಕಾಯ್ತಂತೆ. ಯಾಕೆಂದ್ರೆ ಅವಿಕ್ಲವಂ ಅವ್ರೀಡಂ ಅಂತ ಓಡ್ತಾ ಇದ್ದಾನೆ, ಬರ್ತಾನೆ ಇದ್ದಾರೆ. ಪಾಪ ಪಾರ್ವತೀಯ ದೇವಿಯ ಸ್ಥಿತಿ ಕಂಡು ಪರಮಾತ್ಮನಿಗೆ ಸಾಕಾಗಿ ಹೋಯಿತು. ರೂಪವನ್ನು ಮರೆಮಾಚಿ ಪುರುಷ ರೂಪವನ್ನು ಧಾರಣೆ ಮಾಡ್ತಾರೆ. ಅದರಿಂದಾಗಿ ಆದರೆ ಅಥಾವಗತ ಮಹಾತ್ಮ್ಯ ಆತ್ಮನೋ ಜಗದಾತ್ಮನಃ ಅಪರಿಜ್ಞೇಯ ವೀರ್ಯಸ್ಯ ನಮೇನೆ ತದುದಾಹೃತಂ. ಅಪರಿಜ್ಞೇಯ ವೀರ್ಯಸ್ಯ ಆತ್ಮನಃ ಅವಗತ ಮಾಹಾತ್ಮ್ಯ ತದುದಾಹೃತಂ ನ ಮೇನೆ ಅಂತ. ಪಾಪ ಅವರು ಒಂದೇ ಒಂದು ಶ್ಲೋಕದಲ್ಲಿ ಅವರು ಸ್ಥಿತಿ ವರ್ಣನೆ ಮಾಡ್ತಾರೆ. ಪರಮಾತ್ಮ ರೂಪದ ಉಪಸಂಹಾರ ಯಾಕೆ ಮಾಡದ ಅಂದರೆ, ಒಂದು ಪಾರ್ವತಿಯ ಕಷ್ಟ ನೋಡಲಿಕ್ಕಾಗಿಲ್ಲ, ಮರುಕಪಟ್ಟು ರೂಪೋಪಸಂಹಾರ ಮಾಡಿದ. ಇನ್ನೊಂದು ರುದ್ರದೇವರಿಗೆ ಹಿಂದಿನ ವಿಷಯವೇ ಮರ್ತು ಹೋಗಿದೆ. ನಾವು ಅಲ್ಲಿಂದ ಇಲ್ಲಿ ಬಂದದ್ದು, ಪರಮಾತ್ಮ ನನಗೆ ಮಾತು ಹೇಳಿದ್ದು, ಮೋಹಿನಿ ರೂಪ ತೋರಿಸಿದ್ದು ಎಲ್ಲ ಮರ್ತೇ ಬಿಟ್ಟಿದ್ದಾರೆ ಅವರು. ಆ ಮೋಹಿನಿ ರೂಪ ಪರಮಾತ್ಮನ ಮಾಯೆ ಎಷ್ಟಿತ್ತು ಅಂದರೆ, ಹೋಗಿ ಹೋಗಿ ತಮ್ಮ ಅಸ್ತಿತ್ವೇ ಮರೆತು ಹೋಗಿ ಮೋಹಿನಿಯೇ ನನ್ನ ಪತ್ನಿಯಾಗಬೇಕು ಅಂತ ಹಿಂದಿಂದ ಎಲ್ಲ ಮರೆತು ಹೋಗೋ ಸಮಯ ಬಂತು ಅವರಿಗೆ. ಅಷ್ಟು ಮೋಹಕವಾದ ರೂಪ. ಹಾಗಾಗಿ ಇನ್ನೂ ಸಾಕು ಮಾಡಬೇಕು ಅಂತ ರೂಪವನ್ನು ಸಾಕು ಮಾಡಿ ಪರಮಾತ್ಮ ರೂಪದ ಉಪಸಂಹಾರ ಮಾಡ್ತಾನೆ. ಇಷ್ಟು ಹೇಳಿ ಅದರಿಂದಾಗಿ ಕೋನು ಮೇ ಅತಿತರೇನ್ಮಾಯಾಂ ವಿಷಕ್ತತ್ವದೃಶೇ ಪುಮಾನ್ ತಾಂಸ್ತಾನ್ ವಿಸೃಜತೀನ್ ಭಾವಾನ್ ದುಸ್ತರಾಮಕೃತಾತ್ಮಭಿಃ. ಪರಮಾತ್ಮ ಹೇಳ್ತಾನೆ, ತ್ವತಾರುತೆ ಪುಮಾನ್ ತಾನ್ ತಾನ್ ಅಕೃತಾತ್ಮಭಿಃ ದುಸ್ತರಾಮೆ ಮಾಯಾಂ ಅತಿತರೇತ್ ಅಂತ ರುದ್ರದೇವರು ಹೊಗಳುತ್ತಾನೆ. ರುದ್ರದೇವರೇ ಈ ಮೋಹಕ್ಕೆ ಸಿಕ್ಕಿಬಿದ್ದಿದ್ದಾರೆ. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಮೋಹದಿಂದ ಪಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವನೇ ಮೋಹ ಕಳೆದದ್ದು ಇವನೇ, ಆದರೂ ಪ್ರಶಂಸೆ ಮಾಡ್ತಾ ಇದ್ದಾನೆ. ಅದರಿಂದ ನಿಮಗೆ ನನ್ನ ಅನುಗ್ರಹ ಇದೆ. ಅದರಿಂದಾಗಿ ಇಷ್ಟು ಈ ರೀತಿಯಾಗಿ ಆ ಮೋಹಿನಿ ರೂಪ ನೋಡಿದ ಮೇಲೆ ಸಂತೃಪ್ತ ಆಯಿತು. ಪಾಪ ಪಾರ್ವತೀ ದೇವಿಯರಿಗೆ ಸಾಕಾಗಿ ಹೋಯಿತು. ಹೇಗಾದರೂ ಮಾಡಿ ಇಲ್ಲಿಂದ ನಮ್ಮ ಲೋಕಕ್ಕೆ ಹೊರಟು ಹೋಗಬೇಕು, ಇಲ್ಲ ಅಂದರೆ ಅರ್ಧ ನಾರೀಶ್ವರ, ಅಲ್ಲಿ ಅರ್ಧ ನಾರಿ ಮಾತ್ರ ಇರುತ್ತೆ, ಈಶ್ವರ ರೂಪ ಇರಲ್ಲ ಅಂತ ಭಾವಿಸಿ ಆ ಚಿಂತೆ ಅರ್ಥ ಆಯಿತು. ಕೊನೆಗೆ ರುದ್ರದೇವರು ಕೂಡ ನಮಸ್ಕಾರ ಮಾಡಿ ಪರಮಾತ್ಮನಿಗೆ ಏವಂ ಭಗವತ ರಾಜನ್ ಶ್ರೀವತ್ಸಾಂಕೇನ ಸತ್ಕೃತಃ ಆಮಂತ್ರಿತಂ ಪರಿಕ್ರಮ್ಯ ಸಗಣಸ್ವಾಲಯಂ ಯಯೌ. ಶ್ರೀವತ್ಸಾಂಕೇನ ಭಗವತ ಸತ್ಕೃತಃ. ರೂಪ ಇನ್ನೂ ನೋಡಬೇಕು ಅಂತ ರುದ್ರದೇವರಿಗೆ ಪಾಪ ದುಃಖ ಆಗಿತ್ತು. ಮೊಮ್ಮಗ, ತಾತನೇ ಮೊಮ್ಮಗನ ಸಮಾಧಾನ ಪಡಿಸ್ಬೇಕು. ಪರಮಾತ್ಮ ಸಮಾಧಾನ ಮಾಡ್ತಾನೆ. ತಂ ಪರಿಕ್ರಮ್ಯ ಆಮಂತ್ರ್ಯ ಸಗಣಃ ಸ್ವಾಲಯಂ ಯಯೌ. ಅವನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಪರಮಾತ್ಮನ ಅಪ್ಪಣೆ ಪಡೆದುಕೊಂಡ ಮೇಲೆ ರುದ್ರದೇವರು ತಮ್ಮ ಕೈಲಾಸ ಪರ್ವತಕ್ಕೆ ಪಾರ್ವತಿಯೊಂದಿಗೆ ಕೂಡಿ ಹೊರಟು ಹೋಗ್ತಾರೆ. ಆತ್ಮಾಂಶ ಭೂತಾಂ ತಾಂ ಮಾಯಾಂ ಭವಾನೀಂ ಭಗವಾನ್ ಭವಃ ಶಂಸತಾಂ ಋಷಿ ಮುಖ್ಯಾನಾಂ ಪ್ರೀತ್ಯಾ ತುಷ್ಟಾವ ಭಾರತ. ಆವಾಗ ಭಗವಾನ್ ಭವಃ ಋಷಿ ಮುಖ್ಯಾನಾಂ ಶಂಸತಾಂ ಅಂತ ಇಲ್ಲೇನಾಗಿದೆ, ಎಲ್ಲ ಋಷಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ ರುದ್ರದೇವರನ್ನು. ಎಂಥ ಸೌಭಾಗ್ಯ ನಿಮ್ಮದು. ಅದು ಸ್ತೋತ್ರ ಮಾಡುವಾಗ ಪಾರ್ವತಿ ಪಕ್ಕಕ್ಕೆ, ಪಾರ್ವತಿ ಇದ್ದಾಗಲೇ ನಿಮಗೆ ಮೋಹ ಬಂತು ಅಂತೆಲ್ಲ ಸ್ತೋತ್ರ ಮಾಡ್ತಾ ಇದ್ರು. ಪಾಪ ರುದ್ರದೇವರು ಏನು ಮಾಡೋದು, ತಕ್ಷಣ ಪ್ರೀತ್ಯ ತಾಂ ತುಷ್ಟಾವ, ಇವರು ಸ್ತೋತ್ರ ಮಾಡಿಬಿಡ್ತಾರೆ. ಒಂದು ಸ್ವಲ್ಪ ಪಾರ್ವತಿಗೆಲ್ಲ ಸಿಟ್ಟು ಕಡಿಮೆ ಆಗಲಿ ಅಂತ ಕವ್ಯಮಯವಾಗೆಲ್ಲ ವ್ಯಾಸರು ವರ್ಣನೆ ಮಾಡಿ ಏತನ್ ಮುಹು ಕೀರ್ತಯತೋ ನು ಶೃಣ್ವತೋ ನರಿಷ್ಯತೆ ಜಾತು ಸಮುದ್ಯಮಃ ಕ್ವಚಿತ್ ಯದುತ್ತಮ ಶ್ಲೋಕ ಗುಣಾನುವರ್ಣನಂ ಸಮಸ್ತ ಸಂಸಾರ ಪರಿಶ್ರಮಾಪಹಂ. ಉತ್ತಮ ಶ್ಲೋಕ ಗುಣಾನುವರ್ಣಂ ಅನುಸೃಣ್ವತಃ ಸಮಸ್ತ ಸಂಸಾರ ಪರಿಶ್ರಮಾಪಹಂ. ಈ ಸಮುದ್ರ ವಚನದ ಕಥೆಯನ್ನು ಯಾರು ಕೇಳ್ತಾರೋ ಎಲ್ಲ ಸಾಂಸಾರಿಕ ಶ್ರಮ ಮತ್ತೆ ಮತ್ತೆ ಹೋಗುತ್ತೆ. ಏತತ್ ಮುಹುಃ ಕೀರ್ತಯತಃ ಅನುಶೃಣ್ವತಃ ಸಮುದ್ಯಮಃ ಕ್ವಚಿನ್ ನರಿಷ್ಯತೆ. ಮುಖ್ಯವಾಗಿ ರುದ್ರದೇವರು ಏನು ಆ ಮೋಹಿ ರೂಪವನ್ನು ಕಂಡಿದ್ದಾರೋ
ಇದನ್ನು ಯಾರು ಮತ್ತೆ ಮತ್ತೆ ಕೇಳುತ್ತಾರೋ ಅವರಿಗೆ ಸಮುದ್ಯಮ ಕ್ವಚಿತ್ ನರಿಷ್ಯತೆ. ಸಾಧನೆ ಮಾರ್ಗದಲ್ಲಿ ಏನು ಪ್ರಯತ್ನ ಪಟ್ಟರೂ ಕೂಡ ಯಾವುದು ವಿಫಲ ಆಗಲ್ಲ ಅಂತಿಷ್ಟು ಫಲಶ್ರುತಿ ಹೇಳಿ, ಅದರಿಂದಾಗಿ ಅಂತಹ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತೇಳಿ ಹೇಳಿ ಇಲ್ಲಿಗೆ ಈ 11ನೇ ಅಧ್ಯಾಯ ಮುಗಿಸ್ತಾರೆ. ಈಗ ಸ್ವಲ್ಪ ಮನ್ವಂತರಗಳ ವರ್ಣನೆಯನ್ನು ಮಾಡಿ ಮುಂದೆ ವಾಮನಾವತಾರ ಮತ್ತು ಕೂರ್ಮಾವತಾರ, ವಾಮನಾವತಾರ ಒಂದು ಬಾಕಿ ಇದೆ. ವಾಮನಾವತಾರದ ಪೀಠಿಕಾ ಭಾಗವನ್ನು ಸ್ವಲ್ಪ ನಿರೂಪಣೆ ಮಾಡ್ತಾರೆ. ಇಲ್ಲಿ ಹೇಳುವಾಗ ವಾಮನಾವತಾರ ಮತ್ತು ಕೂರ್ಮಾವತಾರ 2 ಅವತಾರಗಳಾದ ಈ ಸ್ಕಂದ ಸಮಾಪ್ತಿಯಾಗುತ್ತೆ. ಮನುರ್ವಿವಸ್ವತಃ ಪುತ್ರಃ ಶ್ರಾದ್ಧದೇವ ಇತಿ ಶ್ರುತಃ ಸಪ್ತಮೋ ವರ್ತಮಾನೋ ಯಃ ತದಪತ್ಯಾನಿ ಮೇ ಶೃಣು. ಈಗ ಮನು ವಿವಸ್ವತಃ ಪುತ್ರಃ ಶ್ರಾದ್ದದೇವ ಇತಿ ಶ್ರುತಃ ತದಪತ್ಯಾನಿ ಮೇ ಶೃಣು. ಈಗ ವೈವಸ್ವತ ಮನ್ವಂತರ, ನಾವಿರುವ ಮನ್ವಂತರ, ಇದರ ಬಗ್ಗೆ ವಿಸ್ತಾರವಾಗಿ ಹೇಳುತ್ತೇನೆ ಅಂತ ಪರೀಕ್ಷಿತ ರಾಜರಿಗೆ ವಿಸ್ತಾರ ಮಾಡ್ತಾ ಶುರು ಮಾಡುತ್ತಾರೆ. ಇಕ್ಷ್ವಾಕುಶ್ಚ ನಭಶ್ಚೈವ ದೃಷ್ಟಶ್ರೇಯಾತಿರೇವ ಚ ನರಿಷ್ಯಂತೋ ಧನ ಭಾಗಃ ಸಪ್ತಮೋದಿಷ್ಟ ಉಚ್ಯತೆ ಕರುಷಶ್ಚ ವೃಷಭ್ರಶ್ಚ ದಶಮೋ ವಸುಮಾನ್ ಸ್ಮೃತಃ ಮನೋರ್ವೈವಸ್ವತಸ್ಯೈತೆ ದಶಪುತ್ರಾಃ ಪರಂತಪ. ಇಕ್ಷ್ವಾಕು ನಭ ಶರ್ಯಾತಿ ನರಿಷ್ಯಂತ ನಾಭಾಗ ಅಂತ ಇಷ್ಟು ಜನ ಮಕ್ಕಳಿದ್ದಾರೆ. ಕರುಷ 10ನೇವನು ವಸುಮಾನ್, ಇಷ್ಟು 10 ಮಂದಿ ವಯೋಸ್ಕ ಮನುವಿನ ಮಕ್ಕಳು ಅಂತ ಹೇಳಿ ಆ ಮನ್ವಂತರದಲ್ಲಿ ಯಾರು ದೇವತೆಗಳು, ಯಾರು ಇಂದ್ರರು ಅಂತಂದರೆ ಆದಿತ್ಯ ವಸವೋ ರುದ್ರಾಃ ವಿಶ್ವೇ ದೇವಾ ಮರುದ್ಗಣಾಃ ಅಶ್ವಿನಾಂ ಮೃಭವೋ ರಾಜನ್ ಇಂದ್ರಸ್ತೇಷಾಂ ಪುರಂದರಃ. ಆದಿತ್ಯಾಃ ವಸವಃ ರುದ್ರಾಃ ವಿಶ್ವೇ ದೇವಾಃ ಮರುದ್ಗಣಾಃ ಅಶ್ವಿನೋ ಋಭವಃ. ಎಲ್ಲ ಆದಿತ್ಯರು, ಏಕಾದಶ ರುದ್ರರು ಮತ್ತು ಮರುತ್ತುಗಳು, ವಿಶ್ವೇ ದೇವತೆಗಳು, ಇವರೆಲ್ಲ ಈ ಮನ್ವಂತರದ ದೇವತೆಗಳು. ತೇಷಾಂ ಇಂದ್ರ ಪುರಂದರ. ನಾವೇನು 8ನೇ ಕಕ್ಷೆಯಲ್ಲಿ ಹೇಳ್ತೇವೆ, ಆ 8ನೇ ಕಕ್ಷೆಯ ಇಂದ್ರನೇ ಆ ಜೀವನಿಗೆ ಇಂದ್ರಪರವಿ ಜೀವ ನೋನು ಅಂತ ಹೇಳಿ ಇಲ್ಲಿ ಋಭವ ಅಂತಿದೆ. ವಸ್ತುತಃ ರು ಅಂದರೆ ವಸ್ತುತಃ ಸ್ವರ್ಗ ಅಥವಾ ಅದಿತಿ ಅಂತ ಅರ್ಥ. ಸ್ವರ್ಗವಾಸಿಗಳಾದ್ರಿಂದ ಋಭವ ಅಥವಾ ಅವಳಿಂದ ಹುಟ್ಟಿದವರು ಅಂತಿಷ್ಟು ಹೇಳಿ ಮುಂದೆ ಸಪ್ತರ್ಷಿಗಳು ಯಾರು ಅಂದರೆ ಕಶ್ಯಪೋತ್ರರ್ವಸಿಷ್ಠಶ್ಚ ವಿಶ್ವಾಮಿತ್ರೋಥ ಗೌತಮಃ ಜಮದಗ್ನಿರ್ಭರದ್ವಾಜ ಇತಿ ಸಪ್ತರ್ಷಯ ಸ್ಥಿತಾಃ. ಕಶ್ಯಪಃ, ಅತ್ರಿಃ, ವಸಿಷ್ಠಃ, ವಿಶ್ವಾಮಿತ್ರಃ, ಗೌತಮಃ, ಜಮದಗ್ನಿಃ, ಭರದ್ವಾಜ, ಇವರೆಲ್ಲ 7 ಋಷಿಗಳು ಇರ್ತಾರೆ ಈ ಮನ್ವಂತರದಲ್ಲಿ. ಅತ್ರಾಪಿ ಭಗವಜ್ಜನ್ಮ ಕಾಶ್ಯಪಾದರಿತೇರಭೂತ್ ಆದಿತ್ಯಾನಾಮವರಜೋ ವಿಷ್ಣುಲ್ ವಾಮನ ರೂಪ ಧೃಕ್ ಅಂತ ಹೇಳಿ ವಾಮನಾವತಾರದ ಒಂದು ಪೀಠಿಕೆಯನ್ನು ಹಾಕ್ತಾರೆ. ಅತ್ರಾಪಿ ಕಶ್ಯಪ ದದಿತೇ ಭಗವಜ್ಜನ್ಮ ಅಭೂತ್. ಇಲ್ಲೂ ಪರಮಾತ್ಮ ಉಪೇಂದ್ರನಾಗಿ ಪರಮಾತ್ಮ ಹುಟ್ಟುತ್ತಾನೆ. ಯಾರು ಅಂದರೆ ಆದಿತ್ಯಾನಾಂ ಅವರಜ ವಾಮನ ರೂಪಧೃಕ್, ವಾಮನ ರೂಪಿಯಾದ ಪರಮಾತ್ಮ ಆದಿತ್ಯರಲ್ಲಿ ಕೊನೆಯವ ಹುಟ್ಟುತ್ತಾನೆ ಅಂತಿಷ್ಟು ಹೇಳಿ ಅಲ್ಲಿ ಹೇಳುವಾಗ, ಅದರಿಂದಾಗಿ ಸಂಕ್ಷೇಪತೋ ಮಯೋಕ್ತಾನಿ ಸಪ್ತಮನ್ವಂತರಾಣಿ ತೇ ಭವಿಷ್ಯಾಣ್ಯಥ ವಕ್ಷ್ಯಾಮಿ ವಿಷ್ಣೋ ಶಕ್ತ್ಯನ್ವಿತಾನಿ ಚ. ಸಂಕ್ಷೇಪವಾಗಿ 7 ಮನ್ವಂತರ ಹೇಳಿದ್ದೇನೆ, ಮುಂದೆ ಸ್ವಲ್ಪ ಸಂಕ್ಷೇಪವಾಗಿ ಹೇಳುತ್ತೇನೆ ಅಂತ ಮುಂದೆ ಹೇಳುವಾಗ ವಿವಸ್ವತಶ್ಚ ದ್ವೇ ಭಾರ್ಯೆ ವಿಶ್ವಕರ್ಮಸುತೆ ಉಭೇ ಸಂಜ್ಞಾ ಛಾಯಾ ಚ ರಾಜೇಂದ್ರ ಯೇ ಪ್ರಾಗಭಿಹಿತೆ ತವ. ಯೇ ದ್ವೇ ವಿವಸ್ವತಃ ಭಾರ್ಯ, ಸೂರ್ಯನಿಗೆ 2 ಹೆಂಡತಿಯರು, ಸಂಜ್ಞಾ ಮತ್ತು ಛಾಯಾ ಅಂತ ವಿಶ್ವಕರ್ಮನ ಮಕ್ಕಳಿಬ್ಬರು. ಇಲ್ಲಿ ಉಭೇ ಅಂತ ಹೇಳೋದ್ರಿಂದ ಉತ್ಕೃಷ್ಟ ಭಾಯೋಹತೌ ಉಭೇ ಅಂತ ಅಂದರೆ ಸೂರ್ಯ ಒಳ್ಳೆ ಕಾಂತಿಮಂತ. ಯಾವತ್ತೂ ಒಂದು ಕವಿ ಹೇಳ್ತಾನೆ, ಮೃಗಾ ಮೃಗೈ ಸಂಗಮನುವ್ರಜಂತಿ ಗಾವಶ್ಚ ಗೋಭಿಸ್ತುರಗಾಸ್ತುರಂಗೈ ಮೂರ್ಖಾಶ್ಚ ಮೂರ್ಖೈ ಸುದಿಯಸ್ತುದಿಭಿಃ ಸಮಾನಶೀಲಂ ವ್ಯಸನೇಷು ಸಖ್ಯಂ. ದಾಂಪತ್ಯ, ಸ್ನೇಹ,
ಎರಡು ಸಫಲ ಆಗಬೇಕು ಅಂದರೆ ಸಮಾನ ಶೀಲ ವ್ಯಸನೇಶು ಶಕ್ಯಂ. ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಓದುವ ಸಾಮರ್ಥ್ಯ ಇರಬೇಕು. ಆಗ ಮಾತ್ರ ಒಂದು ದಾಂಪತ್ಯ, ಒಂದು ಸ್ನೇಹ ಎರಡೂ ಕೂಡ ಸರಿಯಾಗಿ ಮುಂದೆ ಹೋಗುತ್ತೆ. ಇಲ್ಲೂ ಅಷ್ಟೇ, ಉಭೆ ಸೂರ್ಯನಿಗೆಂಥ ಕಾಂತಿ ಇತ್ತು ಅದೇ ಥರ ಕಾಂತಿ ಇವರಿಬ್ಬರಿಗೂ ಇತ್ತು, ಮತ್ತಷ್ಟೇ ಸ್ವಭಾವವೂ ಇತ್ತು. ಅದರಿಂದಾಗಿ ಅನುರೂಪರ ಇಬ್ಬರು ಪತ್ನಿಯರು ಇರ್ತಾರೆ ಅಂತ ಹೇಳಿ, ತೃತೀಯಾಂ ವಡವಾಮೇಕೆ ತಾಸಾಂ ಸಂದಾಸುತಾಸ್ತ್ರಯ ಯಮೋ ಯಮಿ ಶ್ರಾದ್ಧ ದೇವಶ್ಚಾಯಾಶ್ಚ ಸುತಾನ್ ಶೃಣು. ತೃತೀಯ ವಡವಾನಾಮ ಅಂತ. ವಡವ ಅಂತ ಇನ್ನೊಬ್ರು, ಸಂಜ್ಞಾದೇವಿ ಇನ್ನೊಂದು ರೂಪ ಅಂತ ಪುರಾಣಾಂತರದಲ್ಲಿ ಹೇಳ್ತಾರೆ. ವಡವ ಅಂತ ಮೂರನೇ ಪತ್ನಿ. ತಾಸಾಂ ಸಂಜ್ಞಾಸುತಾಹ ಯಮಃ ಯಮಿ ಶ್ರಾದ್ಧ ದೇವ. ಅಲ್ಲಿ ಸಂಜ್ಞಾದೇವಿಗೆ 3 ಜನ ಮಕ್ಕಳು, ಒಂದು ಯಮ, ಇನ್ನೊಬ್ಬಳು ಯಮುನೆ, ಶ್ರಾದ್ಧ ದೇವ, ಛಾಯಾಯ ಸುತಾನ್ ಶೃಣು. ಇಷ್ಟು ಹೇಳಿ ಛಾಯಾದೇವಿಯ ಮಕ್ಕಳನ್ನು ಹೇಳುತ್ತೇನೆ. ಅವನ ಒಬ್ಬ ತಮ್ಮನೇ ಸಾವರ್ಣಿ, ಅವನಿಂದಲೇ ಮುಂದಿನ ಮನ್ವಂತರ ಆರಂಭ ಆಗುತ್ತೆ. ಅದೇ ಸಾವರ್ಣಿ ಮನ್ವಂತರ ಅಂತ. ಸಾವರ್ಣಿಸ್ತಪತಿ ಕನ್ಯಾ ಭಾರ್ಯಾ ಸಂವರಣಸ್ಯ ಯಾ ಶನೈಶ್ಚರಸ್ತೃತೀಯೋ ಭೂದಶ್ವಿನೋ ವಡವಾತ್ಮಜ. ಸಾವರ್ಣಿ ಯಹ ಸಂವರಣಸ್ಯ ಭಾರ್ಯಾ ತಪತಿ ಕನ್ಯಾ. ತಪತಿ ಸಾವರ್ಣಿ, ಶನೈಶ್ಚರ ತೃತೀಯ, ಇವರು ಛಾಯಾದೇವಿಯ ಮಕ್ಕಳು. ಅಶ್ವಿನೋ ವಡವಾತ್ಮಜೋ. ವಡವ ಅಂದರೆ ಸಂಜ್ಞಾದೇವಿ ಕುದುರೆಯಾದಾಗ ಆ ಕುದುರೆ, ಆಗ ಸೂರ್ಯನು ಕುದುರೆಯಾಗೆ ಅಲ್ಲಿ ಸ್ವಲ್ಪ ಆ ಇಬ್ಬರಿ 2 ಕುದುರೆ ರೂಪದಲ್ಲಿರುವ ಸಂಜ್ಞಾ ಮತ್ತು ಸೂರ್ಯನಿಗೆ ಹುಟ್ಟಿದ ಮಕ್ಕಳು ಅಶ್ವಿನಿ ದೇವತೆಗಳು. ಆ ಸಂಜ್ಞೆ ಏನು ಕುದುರೆ ರೂಪ ಇತ್ತು ಅದಕ್ಕೆ ವಡವ ಅಂತ ಹೆಸರು ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಡ್ತಾರೆ ನಿರ್ಣಯ. ಆದ್ದರಿಂದ ಅಷ್ಟಮೇ ಅಂತರೇ ಯಾತೆ ಸಾವರ್ಣಿರ್ಭವಿತ ಮನುಃ ನಿರ್ಮೋಹ ವಿರಜಸ್ಕಾದ್ಯಾಹ ಸಾವರ್ಣಿಸ್ತನಯಾ ನೃಪ. ಅಷ್ಟಮೇ ಸಾವರ್ಣಿ ಮನುಭವಿತ. ಸಾವರ್ಣಿ ಮನು, ಅವನದು 8ನೇ ಮನ್ವಂತರ. ನಿರ್ಮೋಹ ವಿರಜಸ್ಕಾದ್ಯಾಹ, ನಿರ್ಮೋಹ ವಿರಜಸ್ಕ ಅಂತೇಳಿ ಅವರ ಮಕ್ಕಳು. ತತ್ರ ದೇವಾಸು ತಪಸೋ ವಿರಜ ಅಮಿತ ಪ್ರಜಾ ತೇಷಾಂ ವಿರೋಚನ ಸುತೋ ಬಲಿರಿಂದ್ರೋ ಭವಿಷ್ಯತಿ. ಬಲಿಗೆ ಈಗ ಇಂದ್ರ ಪದವಿ ದಕ್ಕಿರಲಿಲ್ಲ, ಆದರೆ ಮುಂದೆ ಸುತಪಸಃ ವಿರಜಾ ಅಮಿತ ಪ್ರಜಾ ದೇವಾ. ಸುತಪಸರು ಇವರೆಲ್ಲ ದೇವತೆಗಳು. ವಿರೋಚನ ಸುತಃ ಬಲಿ ಇಂದ್ರೋ ಭವಿಷ್ಯತಿ. ಈಗೇನು ಪರಮಾತ್ಮ ಇಂದ್ರ ಪದವಿಯನ್ನು ಇವನಿಂದ ಕಿತ್ತುಕೊಂಡಿರ್ತಾನೋ, ಮುಂದೆ ಬಲಿ ಆ ಪಟ್ಟಕ್ಕೆ ಬರ್ತಾನೆ ಅಂತಿಷ್ಟು ಹೇಳಿ ಇಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಸಾಮಾನ್ಯ ಈ ಸಪ್ತರ್ಷಿಗಳನ್ನು ನಾವು ಕೇಳ್ತಾ ಬರ್ತೇವೆ. ಈ ಸಪ್ತರ್ಷಿಗಳ ಪಾತ್ರ ಏನಿತ್ತು ಎಲ್ಲ ಕಡೆ, ಪ್ರತಿ ಮನ್ವಂತರಲ್ಲೂ ಸಪ್ತರ್ಷಿಗಳಿರ್ತಾರೆ. ಅವರ ಪಾತ್ರ ಏನಿರುತ್ತೆ ಅಂದರೆ, ಒಂದು ಪ್ರಸಂಗವಶಾತ್ ಒಂದು ವ್ಯಾಖ್ಯಾನಕಾರರು ವಿಚಾರ ಮಾಡ್ತಾರೆ. ಸಾಮಾನ್ಯ ಮನ್ವಂತರಗಳಲ್ಲಿ ಒಂದು ಮನ್ವಂತರ ಆದ ಮೇಲೆ 2000 ವರ್ಷ ಪ್ರಳಯ, ಅದು ಪ್ರಳಯ ಕಾಲ. ಅದರಲ್ಲೂ ಸ್ವಯಂಭುವ ಮನ್ವಂತರ ಮಾತ್ರ ಅತಿ ದೊಡ್ಡ ಪೀರಿಯಡ್, ಅದು ಅಲ್ಲಿ 2000 ವರ್ಷ ಪ್ರಳಯ ಕಾಲ. ಉಳಿದ ಮನ್ವಂತರ ಅಲ್ಲಿ ಪ್ರಳಯ ಕಾಲ ಎಷ್ಟು ಅಂದರೆ 1500 ವರ್ಷ. ಆವಾಗ ಏನಾಗುತ್ತೆ ಅಂದರೆ, ಒಂದು ಮನ್ವಂತರ ಪ್ರಳಯ ಕಾಲ ಮುಗಿದು ಇನ್ನೊಂದು ಮನ್ವಂತರದ ಸೃಷ್ಟಿಯಾದಾಗ ಹಿಂದಿನ ಎಲ್ಲ ಜ್ಞಾನ ಪರಂಪರೆ ನಷ್ಟವಾಗಿರುತ್ತೆ. ಅದಕ್ಕೆ ಸಪ್ತಋಷಿಗಳು ಅಂತ ಹೆಸರು. ಆ ಮನ್ವಂತರದ ಆದಿಯಲ್ಲಿ ಏನು ಮಾಡ್ತಾರೆ, ಮುಂದಿನ ಜನಾಂಗಕ್ಕೆ ಜ್ಞಾನದ ಪರಂಪರೆಯನ್ನು ಮುಂದುವರಿಸಲಿಕ್ಕೋಸ್ಕರ ಇರ್ತಾರೆ ಸಪ್ತಋಷಿಗಳು. ಇಷ್ಟು ಅವರ ಕೆಲಸ ಅಂತ ಹೇಳಿ, ಆದ್ದರಿಂದ ಇಷ್ಟು ಇತರ ಮನ್ವಂತರಗಳ ವಿವರ ಹೇಳಿ ಇಲ್ಲಿಗೆ ಎಲ್ಲ ಮನ್ವಂತರಗಳ ಅಷ್ಟು ಮನ್ವಂತರ ವಿವರವನ್ನು ಹೇಳಿ, ಅಲ್ಲಿ ದತ್ತೇ ಮಾಂ ಯಾಚಮಾನಾಯ ವಿಷ್ಣವೇ ಯಃ ಪದತ್ರಯಂ ರಾಧಮಿಂದ್ರ ಪದಂ ಹಿತ್ವಾ ತತಃ ಸಿದ್ಧಿಮವಾಪ್ಸ್ಯತಿ. ಸ್ವಲ್ಪ ಕಥೆ ಚೂರು ಬಿಡಿಸ್ತಾರೆ. ಪದತ್ರಯಂ ಯಾಚಮಾನಾಯ ವಿಷ್ಣವೇ ದತ್ವ ಅನಂತರಂ ಸಿದ್ಧಿಮವಾಪ್ಸ್ಯತಿ. 3 ಹೆಜ್ಜೆ ಕೇಳಿದ್ರು, 3 ಹೆಜ್ಜೆ ಕೊಟ್ಟಾದ್ರಿಂದಾಗಿ ಆವಾಗ ಮುಂದೆ ಆ ಪದವಿಗೆ ಹೋಗ್ತಾನೆ. ಮತ್ತು ಅಲ್ಲಿವರೆಗೂ ಈಗ ಎಲ್ಲಿದ್ದ ಅಂತ ಮುಂದೆ ಹೋಗ್ತಾನೆ ಅಂತ, ಅಲ್ಲಿ ತನಕ ಇವನು ಎಲ್ಲಿದ್ದ ಅಂದರೆ, ಯೋಸೌ ಭಗವತಾ ಬದ್ಧ ಪ್ರೀತೇನ ಸುತಲೇ ಪುನಃ
ನಿವೇಶಿತೋಧಿಕೆ ಸ್ವರ್ಗಾರಧುನಾಸ್ತೇಶ್ವರಾಡಿವ. ಭಗವತ ಬದ್ಧಸ್ಸನ್ ವರ್ಣಪಾಹಿರಿನ ಪರಮಾತ್ಮವನ್ನು ಕಟ್ಟಿದ್ದ. ಪುನಃ ಪ್ರೀತೇನ ಸ್ವರ್ಗಾತ್ ಕೇ ಸುತಲೆ ಅಂತ, ಸ್ವರ್ಗಕ್ಕಿಂತ ಹೆಚ್ಚು ಸಮೃದ್ಧವಾದ ಸುತಲ ಲೋಕದಲ್ಲಿ ಅಧುನಾ ವಿರಾಡಿವ ಆಸ್ತೆ ಅಂತ. ಮೇಲೆ ಅವ ಇಂದ್ರ, ಕೆಳಗಡೆ ಇವನು. ಪರಮಾತ್ಮ ಭಕ್ತರ ಮೇಲೆ ಎಷ್ಟು ಕರುಣೆ ಇರುತ್ತಂದರೆ, ಇಂದ್ರ ಪದವಿಯನ್ನು ಕಿತ್ತುಕೊಂಡ, ಆದರೆ ಸಮೃದ್ಧವಾಗಿ ಕೆಳಲೋಕದಲ್ಲಿ ಇಟ್ಟಿದ್ದಾನೆ. ಈಗಲೂ ಇವನು ಇಂದ್ರ, ಮುಂದೆಯೂ ಇಂದ್ರನಾಗ್ತಾನೆ. ಇಷ್ಟು ಇಂದ್ರ ಪದವಿ ಕಿತ್ತುಕೊಂಡ ಅಂತ ಅನಿಸಿದ್ರು ಕೂಡ ಇಷ್ಟು ಉಪಕಾರ ಮಾಡ್ತಾನೆ ಪರಮಾತ್ಮ ಅಂತ ಹೇಳಿ ಇಲ್ಲಿಗೆ ಈ ಅಧ್ಯಾಯ ಸಮಾಪ್ತ ಆಗತ್ತೆ. ಮುಂದೆ ನೇರವಾಗಿ 14ನೇ ಅಧ್ಯಾಯದಲ್ಲಿ ಬಲಿ ಆ ಕಥಾನಕವನ್ನು ವಿಸ್ತಾರ ಮಾಡಬೇಕು ಅಂತ ಆ ಕಥಾನಕಕ್ಕೆ ನೇರವಾಗಿ ಬರ್ತಾರೆ. ವಾಮನಾವತಾರ ಇಲ್ಲಿಗೆ ಪ್ರಾರಂಭ ಆಗುತ್ತೆ. ರಾಜೋವಾಚ ಬಲೆ ಪಾದತ್ರಯಂ ಭೂಮೇಃ ಕಸ್ಮಾಧರಿರಯಾಚತ ಭೂತ್ವೇಶ್ವರಃ ಕೃಪಣವತ್ ಲಬ್ಧಾರ್ಥೋಪಿ ಬಬಂಧತಂ ಅಂತ ಸಂಕ್ಷಿಪ್ತವಾಗಿ ಹೇಳಿದ್ರು ಆ ವೃತ್ತಾಂತ. ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ, ಅಲ್ಲ ಪರಮಾತ್ಮ ಸರ್ವೇಶ್ವರ, ಇಡೀ ಜಗತ್ತಿಗೆ ಒಡೆಯ, ಆದರೂ ಕೃಪಣವತ್ ಪಾದತ್ರಯಂ ಕಸ್ಮಾದಯಾಚತ ಅಂತ. ಈ ಜಿಪುಣ ಶೆಟ್ಟಿಯ ಹಾಗೆ 3 ಹೆಜ್ಜೆ ಮಾತ್ರ ಯಾಕೆ ಕೇಳಿದ್ದು ಪರಮಾತ್ಮ? ಲಬ್ಧಾರ್ಥೋಪಿ ತಂ ಕಸ್ಮಾತ್ ಬಂಧ, 3 ಹೆಜ್ಜೆ ದೊರಕಿತು. ಬಲಿ ಕೊಟ್ಟ ಮಾತು ಉಳಿಸಿಕೊಂಡ ಮೇಲೂ ತನ್ನ 2 ಹೆಜ್ಜೆಗೆ ಜಾಗ ಇರಲಿಲ್ಲ, 3ನೇ ಹೆಜ್ಜೆಗೆ ಜಾಗ ಇರಲಿಲ್ಲ, ತನ್ನ ತಲೆಯನ್ನೇ ಕೊಟ್ಟ. ಇಷ್ಟಾದರೂ ಅವನನ್ನು ವರ್ಣಪಾಶರಿಂದ ಯಾಕೆ ಬಂಧನೆ ಮಾಡಿದ್ದು? ಏತದ್ವೇದಿತು ಮಿಚ್ಛಾಮೋ ಮಹತ್ ಕೌತೂಹಲಂ ಹಿನಃ ಯಾಂಚೇಶ್ವರಸ್ಯ ಪೂರ್ಣಸ್ಯ ಬಂಧನಂ ವಾಪ್ಯನಾಗಸಃ. ಪೂರ್ಣಸ್ಯ ಈಶ್ವರಸ್ಯ ಯಾಂಚ ವಾ ಅನಾಗಸಃ ಬಂಧನಂ ಏತತ್ ವೇದಿತುಂ ಇಚ್ಛಾಮಃ ನಹ ಮಹತಃ ಕೌತೂಹಲಂ ಅಂತ ಹೇಳ್ತಾರೆ. ನಮಗೆ ತುಂಬ ಕುತೂಹಲ ಆಗಿದೆ ಆಚಾರ್ಯರೇ, ದಯವಿಟ್ಟು ನೀವು ಇದನ್ನು ನಮಗೆ ನಿರೂಪಣೆ ಮಾಡಬೇಕು ಅಂತ ಶುಕಾಚಾರ್ಯ ಹೇಳಿದಾಗ, ಶುಕಾಚಾರ್ಯರು ಮುಂದಿನ ಬಲಿಚಕ್ರವರ್ತಿಯ ಕಥಾನಕವನ್ನು ವಿಸ್ತಾರ ಮಾಡ್ತಾರೆ. ಹಿಂದೆ ಏನಾಗಿತ್ತು, ಬಲಿಗೆ ಸ್ವಲ್ಪ ಮೂರ್ಛೆ ತಪ್ಪಿತ್ತು. ಆಗ ಏನು ಮಾಡಿತ್ತು, ಶುಕ್ರಾಚಾರ್ಯರು ಸ್ವಲ್ಪ ತಮ್ಮ ಕರಸ್ಪರ್ಶದಿಂದ ಮೂರ್ಛೆ ಬರುವ ಹಾಗೆ ಮಾಡಿದ್ದಾರೆ. ಕೊನೆಗೆ ಬಲಿ ಏನು ಮಾಡ್ತಾನೆ ಅಂದರೆ, ಶ್ರೀ ಶುಕೌವಾಚ ಪರಾಜಿತ ಶ್ರೀರಸುಭಿಶ್ಚ ಹಾಪಿತೋ ಇಂದ್ರೇಣ ರಾಜನ್ ಗುರುಭಿಃ ಸಜೀವಿತಃ ಸರ್ವಾತ್ಮನಾ ತಾನಭಜತ್ ಭೃಗೂನ್ ಬಲಿಃ ಶಿಷ್ಯೋ ಮಹಾನ್ ಸ್ವಾರ್ಥ ನಿವೇದನೇನ. ಪರಾಜಿತ ಶ್ರೀ ಅಸುಭಿಃ ಹಾಪಿತಃ, ಸಂಪತ್ತೇನಿರಲಿಲ್ಲ, ಪ್ರಾಣ ಸಂಪತ್ತನ್ನು ಉಳಿದಿತ್ತು. ಭೃಗುಭಿಃ ಮಹಾನ್ ಶಿಷ್ಯ ಭೃಗೂನ್ ಸರ್ವಾತ್ಮನ ಸ್ವಾರ್ಥ ನಿವೇದನೇನ ಅಭಜನ್. ದೊಡ್ಡ ರಾಜ, ಇಡೀ ತನ್ನ ಸರ್ವಸ್ವ ಅರ್ಪಣೆ ಮಾಡಿ ಅವರಿಗೆ ಸೇವೆ ಮಾಡ್ತಾನೆ. ತಂ ಬ್ರಾಹ್ಮಣ ಭೃಗವಃ ಪ್ರೀಯಮಾಣಾಃ ಅಯಾಜಯತ್ ವಿಶ್ವಜಿತಾ ತ್ರಿಲೋಕಂ ಜಿಗೀಷಮಾಣಂ ವಿಧಿನಾಭಿಷಿಚ್ಯ ಮಹಾಭಿಷೇಕೇಣ ಮಹಾನುಭಾವಾಃ. ಪ್ರಿಯಮಾಣಾಃ ಮಹಾನುಭಾವಾಃ ಬ್ರಾಹ್ಮಣಾಃ ಭೃಗವಃ ತ್ರಿಲೋಕಂ ಜಿಗೀಷಮಾಣಂ ತಂ ಮಹಾಭಿಷೇಕೇಣ ವಿಧಿನ ವಿಶ್ವಜಿತ ಅಯಾಜೇನ್. ಅವರಿಗೆಲ್ಲ ಗೊತ್ತಿತ್ತು. ಅವರು ಏನು ಮಾಡ್ತಾರೆ ಅಂದರೆ, ಮೊದಲು ಒಂದು ವಿಶ್ವರಿ ಯಾಗ ಮಾಡಿಸ್ತಾರೆ. ಆ ಯಾಗದ ಪ್ರಭಾವ ಎಷ್ಟಿತ್ತು ಅಂದರೆ, ತಥೋ ರಥ ಕಾಂಚನ ಪಟ್ಟಬದ್ಧೋ ಹಯಾಶ್ಚ ಹರೇಯಶ್ವತುರಂಗವರ್ಣಾಃ ಧ್ವಜಶ್ಚ ಸಿಂಹೇನ ವಿರಾಜಮಾನೋ ಹುತಾಶನಾದಾಸ ಹವಿರ್ಭಿಃ ಯುದ್ಧಾತ್ ಹುತಾಶನಾತ್ ಕಾಂಚನ ಪಟ್ಟಬದ್ಧ ಅಂತ. ಒಂದೊಳ್ಳೆ ರಥ ಬಂತದ್ದು. ಹೇಗಿತ್ತು ಅಂದರೆ, ಕಾಂಚನ ಪಟ್ಟ, ಒಳಗೆಲ್ಲ ಬಂಗಾರದ ಪೀಠ ಎಲ್ಲ ಇತ್ತು. ಒಬ್ಬ ರಥಿಕನೂ ಜೊತೆಗಿದ್ದ. ರಥ ಹರ್ಯಶ್ವ ತುರಂಗ ವರ್ಣ ಅಂತ. ಇಂದ್ರನ ಕುದುರೆ ಹಾಗೆ ಕುದುರೆಗಳು. ಯಾಕೆಂದರೆ ಆ ಇಂದ್ರನನ್ನು ಗೆಲ್ಲಬೇಕು ಅಂದರೆ ಸರ್ವಾಂಶೇನ ಇಂದ್ರನಿಗೆ ಸಮಾನವಾದ ರಥ ಎಲ್ಲ ಬಂದಿತ್ತು. ಈ ಕುದುರೆಗಳು ಕೂಡ ಇಂದ್ರನ ಕುದುರೆಯಂತೆ ಬಿಳಿ ಬಣ್ಣದ್ದಾಗಿತ್ತು. ಸಿಂಹೇನ ವಿರಾಜಮಾನ ಧ್ವಜ ಆಸ. ಸಿಂಹ ಧ್ವಜ
ಈ ರೀತಿಯಾಗಿ ರಥ ಬಂತು. ಧನುಶ್ಚ ದಿವ್ಯಂ ಪುರಟೋಪಲಬ್ಧಂ ತೂಣಾವರಿಕ್ತೌ ಕವಚಂ ಚ ದಿವ್ಯಂ ಪಿತಾಮಹಸ್ತಸ್ಯ ದದೌ ಚ ಮಾಲಾಮಮ್ಲಾನ ಪುಷ್ಪಾಂ ಜಲಜಂ ಚ ಶುಕ್ರಃ. ಪುರಟೋಪನದ್ಧಂ ದಿವ್ಯಂ ಧನು, ಬಂಗಾರದ ಕಟ್ ಹಾಕಿದ ಒಂದು ಬಿಲ್ಲು ಬಂತು. ಅರಿಕ್ತವು ಅಂತ, ಒಳ್ಳೆ ಈ ಅರಿಕ್ತವು ತೂಣವು, ಎರಡು ಬತ್ತಳಿಕೆ ಇತ್ತು. ಬತ್ತಳಿಕೆಯಲ್ಲಿ ಯಾವಾಗಲೂ ಬಾಣಗಳು ತುಂಬೇ ಇದ್ದವು. ಅಕ್ಷಯವಾರ ಬತ್ತಳಿಕೆ ಬಂತು. ಕವಚಂ ಹುತಾಶನಾತ್ ಆಸ, ಒಂದು ಒಳ್ಳೆ ಕವಚ ಬಂತು. ಪಿತಾಮಹ ಅಮಲಾನ ಪುಷ್ಪಾಂ ಮಾಲಾಂ ದದೌ ಶುಕ್ರ ಜಲಜಂ ದದೌ. ಪ್ರಹ್ಲಾದರಾಜರು ತಾತ ಒಂದು ಒಳ್ಳೆ ಬಾಣದ ಒಂದು ಹೂ ಮಾಲೆಯನ್ನು ಕೊಡ್ತಾರೆ. ಶುಕ್ರಾಚಾರ್ಯರು ಒಂದು ಶಂಖವನ್ನು ಕೊಡ್ತಾರೆ. ಇಷ್ಟು ಹೇಳಿ, ಆದ್ದರಿಂದ ಬ್ರಾಹ್ಮಣರ ಒಂದು ಆಶೀರ್ವಾದದಿಂದ ಇವೆಲ್ಲ ಪಡೆದುಕೊಂಡ. ಆದರೆ ಪ್ರತಿದಿನ ತಾತನಿಗೆ ನಮಸ್ಕಾರ ಮಾಡ್ತಾ ಇದ್ದ. ಬಲಿಚಕ್ರವರ್ತಿ ಪ್ರಹ್ಲಾದರಾಜರಿಗೆ ನಮಸ್ಕಾರ ಮಾಡಿ ಏನು ಮಾಡಿಕೊಂಡದ್ದು ಅಂದರೆ, ನಾನು ದೇವತೆಗಳ ಸೊಕ್ಕನ್ನು ಮುರಿಯಲಿಕ್ಕೆ ಹೋಗಿ ಬರುತ್ತೇನೆ ಅಂತ ಕೇಳಿದ. ಪ್ರಹ್ಲಾದರಾಜರ ಆಶೀರ್ವಾದ ಇದ್ದದ್ದು ಧರ್ಮಕ್ಕೆ ಜಯವಾಗಲಿ ಅಂತ. ಆದ್ದರಿಂದ ಮೊಮ್ಮಗ ಆದರೂ ಕೂಡ ಧರ್ಮದ ವಿಷಯ ಬಂದರೆ ಯಾರನ್ನು ಕೂಡ ಅಧರ್ಮ ಮಾರ್ಗದಲ್ಲಿದ್ದರೆ ಯಾರೇ ಆದರೂ ಸಹಿಸ್ತಾ ಇರಲಿಲ್ಲ. ಇದೇ ಪ್ರಸಂಗ ಗಾಂಧಾರಿಯಲ್ಲೂ ಕಾಣಬಹುದು. ಭಾರತದ ಒಂದು ಕಡೆ ಹೇಳುತ್ತಾರೆ, ದುರ್ಯೋಧನ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಒಂದು ಕಡೆ ಹೇಳ್ತಾನೆ, ಧರ್ಮ ಎಷ್ಟು ಎಲ್ಲರಿಗಿಂತ ನನಗೆ ಚೆನ್ನಾಗಿ ಗೊತ್ತು, ಪಾಂಡವರಿಗಿಂತಲೂ, ಆದರೆ ಮಾಡಲ್ಲ. ಅಧರ್ಮನ ನನಗೆ ಚೆನ್ನಾಗಿ ಗೊತ್ತು, ಆದರೆ ಬಿಡಲ್ಲ ಅಂತ ದುರ್ಯೋಧನ ಹೇಳಿರ್ತಾನೆ. ಯಾರಿಗೂ ನಮ್ಮ ಕೃಷ್ಣನನ್ನೇ ಕಟ್ಟಿ ಹಾಕಬೇಕು ಅಂದುಕೊಂಡು ಹೋಗಿ ಪುಣ್ಯಾತ್ಮ ಅಪ್ಪನಿಗೆ ಗೌರವ ಕೊಡ್ತಾ ಇರಲಿಲ್ಲ. ಸ್ವಲ್ಪ ಗಾಂಧಾರಿಗೆ ಭಯ ಪಡ್ತಾ ಇದ್ದ. ಅವನು ಯಾರಿಗೆ ನಮಸ್ಕಾರ ಮಾಡದೆ ಹೋದರೂ ಯುದ್ಧ ಆಗುವಾಗ ಗಾಂಧಾರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದ. ಗಾಂಧಾರಿಯು ಪ್ರತಿದಿನ ಹೇಳಿದ್ದು ಧರ್ಮಕ್ಕೆ ಜಯವಾಗಲಿ ಅಂತ. ಆದ್ದರಿಂದ ನಮಗೆಲ್ಲ ಪಾಠ, ಧರ್ಮದ ವಿಷಯ ಬಂದರೆ ಸಂಬಂಧ ನೋಡಬಾರ್ದು, ಧರ್ಮ ನೋಡಬೇಕು ಅಂತ. ಇಷ್ಟು ಹೇಳಿ, ಏವಂ ಸ ವಿಪ್ರಾರ್ಜಿತ ಯೋಧನಾರ್ಥ ತೈಃ ಕಲ್ಪಿತ ಸ್ವಸ್ತ್ಯಯಲೋಥ ವಿಪ್ರಾನ್ ಪ್ರದಕ್ಷಿಣೀಕೃತ್ಯ ಕೃತ ಪ್ರಣಾಮ ಪ್ರಹ್ಲಾದ ಮಾಮಂತ್ರ್ಯ ನಮಶ್ಚಕಾರ. ವಿಪ್ರಾರ್ಜಿತ ಯೋಧನಾರ್ಥ ತೈಹಿ ಕೃತಸ್ವಸ್ಥೇನ, ಎಲ್ಲರೂ ಕೂಡ ಪುಣ್ಯಾವಾಚನ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ವಿಪ್ರಾನ್ನ ಪ್ರದಕ್ಷಿಣೀಕೃತ್ಯ ಕೃತ ಪ್ರಣಾಮ ಪ್ರಹ್ಲಾದ ಮಾಮಂತ್ರ್ಯ ನಮಶ್ಚಕಾರ, ನಮಸ್ಕಾರ ಮಾಡ್ತಾನೆ, ಆಶೀರ್ವಾದ ಮಾಡಬೇಕು ಅಂತ. ಅವರ ಧರ್ಮಕ್ಕೆ ಜಯ ಆಗಲಿ ಅಂತಾರೆ. ಒಳಗೆ ಏನೋ ಸ್ವಲ್ಪ ಪೆಚ್ಚಾಯಿತು ಅವನಿಗೆ. ಪೆಚ್ಚಾಗಿ ತಾನು ಆ ದಿಗ್ವಿಜಯ ಮಾಡಬೇಕು ಅಂತ ಹೋಗ್ತಾನೆ. ಆ ಪ್ರಸಂಗದಲ್ಲಿ ಎಲ್ಲಿ ಹೋಗ್ತಾನೆ ಅಂತಂದರೆ, ಅವ ಹೇಗಿದ್ದ ಅಂತಂದರೆ ಅವರ ಒಂದು ಚರೆಯನ್ನು ವರ್ಣನೆ ಮಾಡ್ತಾರೆ. ತುಲ್ಯೈಶ್ವರ್ಯ ವಯಶ್ರೀಭಿಃ ಸ್ವಯೂಥೈರ್ದೈತ್ಯಯೂಥಪೈಃ ಪಿಬದ್ಭಿರಿವ ಖಂ ದೃಗ್ಭಿಃ ದಹದ್ಭಿಃ ಪರಿಧೀನಿವ ವೃತೋ ವಿಕರ್ಷನ್ ಮಹತೀಂ ಆಸುರೀಂ ಧ್ವಜಿನೀಂ ವಿಭುಃ ಯಯಾ ವಿಂದಪುರೀಂ ವೃದ್ಧಾಂ ಕಂಪಯನ್ನಿವರೋದಸಿ. ತುಲ್ಯೈಶ್ವರ್ಯ ವಯಶ್ರೀಭಿಃ ಸ್ವಯೂಥೈಃ ದೃಗ್ಭಿಃ ಕಂ ಆಕಾಶಂ ಪಿಬದ್ಭಿರಿವ ಅಂತ. ಕಣ್ಣಿಂದ ಆಕಾಶವೇ ಕುಡಿದು, ಇಡೀ ಆಕಾಶವನ್ನು ಕುಡಿದು ಒಳಗಿಟ್ಕೊಂಡಿದ್ದೇನೆ ಅಂತ ಅಷ್ಟು ಭಯಂಕರವಾಗಿ ನೋಡ್ತಾ ಇದ್ದಾನೆ. ಪರಿಧೀನ್ ಲೋಕಾನ್ ದಹದ್ಭಿಃ, ಈ ಅಗ್ನಿ ಹತ್ತಿರ ಏನು ದರ್ಭೆಗಳಿಟ್ಟರೆ ಎಲ್ಲವೂ ಸುಡುತ್ತೆ, ಹಾಗೆ ಲೋಕವನ್ನು ಸುಡುವ ಹಾಗೆ ದೈತ್ಯಯೂಥಪೈಹಿ ವೃತಃ ಮಹತಿ ಮಾಸುರೀಂ ಧ್ವಜಿನೀಂ ವಿಕರ್ಷಿ, ದೊಡ್ಡ ಸೇನೆ ಇತ್ತು. ರೋದಸಿ ಕಂಪಯನ್, ಭೂಮಿ ಆಕಾಶಗಳು ನಡುತ್ತಾ ಇದೆ. ರುದ್ಧಾಂ ಇಂದ್ರಪುರೀಂ ಯಯು, ಆ ಇಂದ್ರನ ಪುರಕ್ಕೆ ಹೋಗ್ತಾರೆ ಆಕ್ರಮಣಕ್ಕೆ. ಮುಂದೇನಾಗುತ್ತೆ ಅಂತ ಮುಂದಿನ ಕಥಾನಕವನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವೇತ್ ಪುಣ್ಯಂ ತದಾ ಪುನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣ.